ಕಲಬುರಗಿ ಗುತ್ತಿಗೆ ಪಡೆದ ಕೆಲಸದ ಹಣ ಕೇಳಿದ್ದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಾಂಗ್ರೆಸ್ ಮುಖಂಡನಿಂದ ಆವಾಜ್. ಕೈ ಮುಖಂಡ ಆವಾಜ್ಗೆ ಹೆದರಿ ವ್ಯಕ್ತಿ ಆತ್ಮಹತ್ಯೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಟಗಲ್ ಗ್ರಾಮದಲ್ಲಿ ಘಟನೆ. ಖದೀರ್ ಪಾಷಾ ವಯಸ್ಸು 38 ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಕೈ ಮುಖಂಡ ಅರವಿಂದ್ ಚವ್ಹಾಣ್ ಹಾಗೂ ಆತನ ಅಳಿಯ ಅಮಿತ್ ರಾಥೋಡ್ ಮೇಲೆ ದೂರು ದಾಖಲು. 2028ರ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಅರವಿಂದ್ ಚವ್ಹಾಣ್ ಸೇಡಂನಲ್ಲಿ ಸಿಮೆಂಟ್ ಕಾರ್ಖಾನೆಯಲ್ಲಿ ಗುತ್ತಿಗೆ ಪಡೆದಿದ್ದ ಕೈ ಮುಖಂಡ ಅರವಿಂದ್ ಚವ್ಹಾಣ್ ಅದೇ ಕಾಮಗಾರಿಕೆ ಕೂಲಿಕಾರರನ್ನು ತೆಗೆದುಕೊಂಡು ಹೋಗಿ ಕೆಲಸ ಮಾಡಿದ್ದ ಖದೀರ್ ಪಾಷಾ. ಹೀಗಾಗಿ ಕೈ ಮುಖಂಡ ಅರವಿಂದ್ ಹಣ ಕೇಳಿದ್ದ ಖದೀರ್ ಪಾಷಾ. ಈ ವೇಳೆ ಅರವಿಂದ್ ಹಾಗೂ ಅಳಿಯನಿಂದ ಜೀವ ಬೆದರಿಕೆ ಆರೋಪ. ಕೈ ಮುಖಂಡನ ಕಿರುಕುಳಕ್ಕೆ ರಟಕಲ್ ಗ್ರಾಮದ ಜಮೀನಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಖದೀರ್ ಪಾಷಾ. ಮೃತನ ಪತ್ನಿ ಅನೀಸಾ ಬೇಗಂನಿಂದ ಕೈ ಮುಖಂಡನ ವಿರುದ್ಧ ಎಫ್ಐಆರ್ ದಾಖಲು. ರಟಕಲ್ ಪೊಲೀಸ್ ಠಾಣೆಯಲ್ಲಿ ಕೈ ಮುಖಂಡ ಹಾಗೂ ಅಳಿಯನ ವಿರುದ್ಧ ದೂರು ದಾಖಲು. ಅವ್ರ ಹಳೆಯ ಏನೋ ಆಗಬೇಕಂತ ಅಮಿತ್ ರಾಠೋಡು ಅರವಿಂದ್ ಚವ್ಹಾಣ್ ಅವ್ರ ಬಾಬರು ಒಂದು ಫ್ರೀ ಕಂಪನಿಯಿಂದ ಒಂದು ಬ್ರಿಡ್ಜ್ ವರ್ಕ್ ಹಿಡಿದೆವು. ಬ್ರಿಡ್ಜ್ ವರ್ಕ್ ಹಿಡಿದ್ರೆ ನಮ್ಮ ಅಣ್ಣವ್ರು ಸೆಂಟ್ರಿಂಗ್ ಕೆಲಸ ಮಾಡೋರು. ಆ ಬ್ರಿಡ್ಜಿನ ಸೆಂಟ್ರಿಂಗ್ ವರ್ಕ್ ಕೆಲಸ ಇದ್ದಿದ್ದು ನಮ್ಮ ಅಣ್ಣವ್ರು ಹಿಡ್ದಾರೆ. ಹಿಡಿಬೇಕಾದ್ರೆ ಇವ್ರು ಇಬ್ಬರು ಕುಲ್ತಿಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಾರ. ಸ್ಟಾರ್ಟಿಂಗು 10% ಪೇಮೆಂಟ್ ಕೊಡೋದಿತ್ತು. ಅಲ್ಲಿ ಹೋಗಿ ಮಟೀರಿಯಲ್ ಹಾಕಿದ್ರೂಪ್ಲೆ 10% ಪೇಮೆಂಟ್ ಕೊಡೋದಿತ್ತು. ಪೇಮೆಂಟ್ ಕೊಟ್ಟಿಲ್ಲ ಅವ್ರು. ಸ್ವಲ್ಪ ಕೊಟ್ಟರು ನಡಿ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅಂತ ಕೇಸಿಂದು ಬಂಗಾಲಿಂದ ಹೋಗಿ ಲೇಬರ್ ತಂದು ಕೇಸಿಂದು ಕೆಲಸ ಚಾಲೂ ಮಾಡಿ ಪೇಮೆಂಟ್ ಮಾಡ್ಲಾರ್ದ್ರೆ ಲೇಬರ್ ಓಡೋದ್ರು. ರಾಡ್ ಬೆಂಡಿಂಗ್ ಕೆಲಸ ಪೂರ ಆಗ್ಯದ, ಓಡೋದ್ರು. ಆಯಿತು, ಕಾಂಕ್ರೀಟ್ ಮಾಲ್ ಇಷ್ಟೇ ಹಾಕದ, ಪ್ಲೇಟ್ ಕಟ್ಟದ. ಅವ್ರ ಕಂಪ್ನಿ ಲೇಬರ್ ಹೋಗಿಸ್ಕೇಸಿಂದು ಅವ್ರು ಕೆಲಸ ಮಾಡಿಸ್ಕೊಂಡು ನಮ್ಮ ಅಣ್ಣಗೆ ಬೆದರಿಕೆ ಹಾಕಿದ್ರು. ನೀ ಹ್ಯಾಂಗೆ ಬರ್ತಿ ಬಾ, ಸಾಮಾನು ಹ್ಯಾಂಗೆ ಹೋಯ್ತು, ನಿಂಬಲ್ ದಮ್ ಇದ್ದರು ಬಾ. ಅರವಿಂದ್ ಚವ್ಹಾಣ್ ಅವರೆಲ್ಲ ಬೆದರಿಕೆ ಹಾಕಿದವರು. ಅಮಿತ್ ರಾಠೋಡು ಅವ್ರು ಹಳೆ ಆಗ್ಬೇಕಂತ, ಏನು ಅವ್ರ ರಿಲೇಷನ್ ಆಗ್ಬೇಕಂತ, ಏನಾಗಬೇಕು ಅವರು ಇವರು ಕಲ್ತು ಬೆದರಿಕೆ ಹಾಕಿದ್ರು. ಅವ್ರ ಬಾಬರು ಅದು ಎಲ್ಲ ಕಲ್ತು ಬೆದರಿಕೆ ಹಾಕಿದ ಮೇಲೆ ನಮ್ಮ ಅಣ್ಣವ್ರು ಏನು ಹೇಳ್ಯಾರ ಅವರಿಗೆ, ಸಾಪ್ ಪೇಮೆಂಟ್ डालो, काम करेंगे, तुम्हारा काम करके दे तुम पेमेंट डालो. 1 ರೂಪಾಯಿ ದೇತಾ ತೆಕು, ಸಾಮಾನು ಬಿಲ್ ಏನೇನು ದೇತಾ ಒಟ್ಟ ಏನೂ ಕೊಟ್ಟಿಲ್ಲ ರೀ. ಈಗ ಪ್ರೆಸೆಂಟ್ ಸಾಮಾನು ಅಲ್ಲಿ ಅದ ರೀ. ಏನು ಈ ಟಾರ್ಚರ್ ಹಾಕಿಸಿಂದು ಮನ್ಯಾಗ ನಾವು ಕೇಳಿದ್ರೆ ಭೀ ಯಾಕಪ್ಪ ಹಿಂಗ್ಯಾಕೆ ಮಾಡತ್ತಿ, ಹಿಂಗ್ಯಾಕೆ ಸೈಲೆಂಟ್ ಕೊಡ್ಲತ್ತಿ ಅಂತಂದ್ರೆ ನನಗೆ ಅವ್ರು ಟಾರ್ಚರ್ ಅದಾರು, ಅವ್ರು ಇಡಲ್ಲ, ನನಗೆ ಖಲಾಸ್ ಮಾಡ್ತಾರ ಅಂತ. ನಾನು ಟೆನ್ಷನ್ ತೊಗೊಬೇಡಿ ಬಿಡು, ಯಾಕೆ ತೋತಿ, ಕಾನೂನು ಅದ ತರಾಮಿ ಅಂತ ಅಂದ್ರೆ ಭೀ ಅವ್ನಿಗೆ ಬೆದರಿಕೆ ಹಾಕಿಸಿಂದು ಅವ ಏಕ್ದಮ್ ಭಯ ಪಟ್ಟು ಎಲ್ಲ ನನಗೆ ಅವರೇ ಹೊಡೆಯಂಗಾರ ಮಾಡಂಗಾರ ಅಂತ ಕೇಸಿಂದು ಹಿಂಗೆ ಮಾಡ್ಕೊಂಡು ಬಿಟ್ಟ. ನಾವು ಮನೆ ತನಕ ರೀ ಮನುಷ್ಯರಿಗೆ ಕಳ್ಸ್ಯಾರ. ಆ ಮನುಷ್ಯರು ಬಂದು ನಮಗೆ ಅರವಿಂದ್ ಸೇಟ್ ಕಳ್ಸ್ಯಾರ, ನಿಮ್ಮ ಗಂಡ ಎಲ್ಲನ ಹೊರಗೆ ತೆಗೀರಿ, ಏನು ನಿಮ್ಮ ಗಂಡಗ ಹೊರಗೆ ತೆಗೀರಿ. ಇಲ್ಲಪ್ಪ ಅಂತಂತಂದ್ರೆ ಅವ ಸಿಕ್ಕನಂದ್ರೆ ಅವ್ನಿಗೆ ಬಿಡಲ್ಲ, ನಾವು ಕಲಾಸ್ ಮಾಡೋರಿಗೆ. ರಟ್ಕಲ್ಗೂ ಕಳ್ಸ್ಯಾರ ರೀ, ಕಂದ್ಗಳ್ಗೂ ಕಳ್ಸ್ಯಾರ. ಕಂದ್ಗಳ್ದಾಗ ಸೆಕೆಂಡ್ ವೈಫ್ ಇರ್ತಾರೆ, ಫಸ್ಟ್ ವೈಫ್ ರಟ್ಕಲ್ದಾಗ ಇರ್ತಾರೆ. ಇಟ್ಟು ಟಾರ್ಚರ್ ಕೊಟ್ಟಾರ ನಮ್ಮ ಅಣ್ಣ. ಇವ್ರ ಕೈಯಿಂದನೇ ದುಡ್ಡು ಹಾಕಿ? ಹಾಂ, ಇವ್ರ ಕೈಯಿಂದನೇ ಹಾಕ್ಯಾರ ದುಡ್ಡು. ಎಷ್ಟು ಹಾಕಿ? ಅದು 5 ಲಕ್ಷ ರೂಪಾಯಿ ಏನೋ ಹಾಕ್ಯಾರ. ಅವ್ರೇನು ಅಮೌಂಟ್ ಕೊಟ್ಟಿಲ್ಲ ರೀ ಅವ್ರು ಅಮೌಂಟ್. ಹೊಡೆ ಹೋಗಿ ಕೊಟ್ಟಾರ. ಎಷ್ಟು ಕೊಟ್ಟಾರೋ? ಅಹಮದ್ ಪಾಷಾ ರೀ, ಖದೀರ್ ಪಾಷಾ ನಮ್ಮ ಅಣ್ಣವರು, ಅವ್ರ ತಮ್ಮ.